ಹಿಂದಿನ ಶ್ಲೋಕದಲ್ಲಿ ಒಬ್ಬ ಆತ್ಮನಿಗೆ ಉಪಾಧಿಗಳ ಸಂಬಂಧದಿಂದ ಒಬ್ಬ ವ್ಯಕ್ತಿಗೆ ತಂದೆ, ಮಗ, ಹೀಗೆ ಉಪಾಧಿಗಳ ದೋಷದಿಂದ ಸಂಬಂಧದಿಂದ ನೂರಾರು ಹೆಸರು ಕರೆದಂತೆ ಒಬ್ಬ ಆತ್ಮನಿಗೆ ಜಾಗ್ರ, ಸ್ವಪ್ನ, ಸುಷುಪ್ತಿ ಉಪಾಧಿಯಿಂದ ಆತನಿಗೆ ವಿಶ್ವಾದಿ ಹೆಸರುಗಳು ಸಂಪ್ರಾಪ್ತಿಯಾದವು ಅಂತ ಹೇಳಿದ್ರು. ಹೀಗೆ ಹೇಳಿದ ಮೇಲೆ ಆತ್ಮನು ಒಬ್ಬನೇ ಅಂತ ಹೇಳಿದಂಗಾಯ್ತು. ಆ ಒಬ್ಬ ಆತ್ಮ ಕರ್ಣಾದಿಗಳ ಉಪಾಧಿಯಿಂದ ಅನೇಕರಾಗಿ ತೋರೋರು ಅಂತ ಹೇಳಿದಂಗಾಯ್ತು. ಆದರೆ ನಿತ್ಯ ಮುಕ್ತನಾದಂತ ನಿರ್ಲಿಪ್ತನಾಗಿದ್ದರೆ ಸಂಸಾರದ ತೊಂದರೆಗೆ ಈಡಾಗಿ ಬಳಲುವನು ಏಕೆ? ನಾವೆಲ್ಲರೂ ಆತ್ಮಸ್ವರೂಪ ಅಂದ್ರೆ ಸಂಸಾರ ದುಃಖದಿಂದ ಯಾಕೆ ಬಳಲ್ತಾ ಇದ್ದೀವಿ? ಆತ್ಮ ನಿತ್ಯ ಮುಕ್ತ ನಿರ್ಲಿಪ್ತನಾಗಿದ್ದರೆ ಯಾವ ತೊಂದರೆಗೀಡಾಗದೆ ಏಕ ಸ್ವರೂಪದಿಂದ ತನ್ನ ಸಹ ಅವಸ್ಥೆಯಲ್ಲಿರಬೇಕಾಗಿತ್ತು ಅಂತ ಕೆಲವು ಪ್ರಶ್ನೆಗಳನ್ನು ಮಾಡಿದಾಗ ಅವುಗಳೆಲ್ಲವನ್ನು ಕೂಡ ಕಲಿಲಿಕ್ಕೋಸ್ಕರವಾಗಿ ಈ 23ನೇ ಶ್ಲೋಕದಲ್ಲಿ ಆತ್ಮ ಯಾವ ರೀತಿಯಾಗಿ ಕೂಡ ಜಗತ್ತಿನಲ್ಲಿ ದೇಹದಲ್ಲಿ ಇದ್ದರೂ ಕೂಡ ಆ ಆತ್ಮನಿಗೆ ಯಾವ ಬಾಧೆಗಳು ಇಲ್ಲ. ಆತ್ಮನಿಗೆ ಜಾಗ್ರ, ಸ್ವಪ್ನ, ಸುಷುಪ್ತಿ ಹೇಗಿಲ್ಲವೋ ಅದರಂತೆ ಜಗತ್ತಿನಲ್ಲಿ ತೋರುವಂತ ಸಕಲ ಜೀವಿಗಳಲ್ಲಿ ಏಕವಾಗಿರತಕ್ಕಂತ ಆತ್ಮನಿಗೆ ಯಾವ ಬಾಧೆಯೂ ಇಲ್ಲ. ಯಾಕಿಲ್ಲ ಅಂದ್ರೆ ಆತ್ಮ ನಿರ್ವಿಕಾರ ಅಂತ. ಆತ್ಮನಿಗೆ ಆಕಾರ ಇಲ್ಲ. ಹೇಗೆಂದ್ರೆ ವಿವಿಧ ಕರ್ಣ ದೋಷದಲ್ಲಿ ಆತ ಪ್ರತ್ಯಗಾತ್ಮ ವಿವಿಧ ಇವ ನಟತಿ ಆವಿ ಅದ್ವಯ ನಿರ್ವಿಕಾರ ಕಲುಷ ಗಮನ ಭಂಗ ಆವರ್ತಃ ತೋಯೇಷು ಬಿಂಬನ ಭವತಿ ಕುಮುದ ಬಂದು ಕಿಂ ತತತ್ ವ್ಯವಸ್ಥಾ ಅಂತೇಳಿ ಇಲ್ಲಿ ಹೇಳ್ತಾ ಬಂದ್ರು. ಇದ್ರ ತಾತ್ಪರ್ಯ ಏನು ಅಂತಂದ್ರೆ ಪ್ರತ್ಯಗಾತ್ಮ ಅಂದ್ರೆ ಕೂಟಸ್ಥ ಅಂದ್ರೆ ಒಂದೇ. ಆ ಕೂಟಸ್ಥ ಏನ ಅಂದ್ರೆ ವಿವಿಧ ಅಂದ್ರೆ ಬಹುವಿಧವಾದ ಕರ್ಣ ಅಂದ್ರೆ ಇಂದ್ರಿಯಗಳಿಂದ ಏನ್ ಕಾಣಿಸ್ತದ ದೋಷದಲ್ಲಿ ಧನ ಅಂತಂದ್ರೆ ದೋಷಗಳ ಸಂಘರ್ಷ ಆದ ವಿನಃ ಆ ಅಧಿಕಾರಿಯಾದಂತ ಪರಮಾತ್ಮನಲ್ಲಿ ಯಾವ ಬಂಧಗಳು ಇಲ್ಲ, ದೋಷಗಳು ಇಲ್ಲ. ಅವನು ನಿತ್ಯ ಮುಕ್ತನೇ. ಹೇಗೆ ಕಾಣ್ತದ ಅಂದ್ರೆ ಒಂದು ಮಲಿನದಿಂದಲೂ ಚಲನದಿಂದಲೂ ತೆರೆಯಿಂದಲೂ ಸುಳಿಯಿಂದ ಕೂಡಿರುವ ಜಲದಲ್ಲಿ ಅಂತ. ಸರಿ ಕೇಳ್ತಲ್ರಿ? ಒಂದು ಜಲ ಅಂದ್ರೆ ನೀರು,
ನೀರಿನಲ್ಲಿ ಮಲಿನ ಅಂದ್ರೆ ದೋಷದಿಂದ ಕೂಡಿದಂತ ಕೆಸರು ಬೆರೆತಂತ ನೀರು. ಮತ್ತು ನೀರಿನ ಹರಿವು, ಚಲನ ಅಂದ್ರೆ ನೀರು ಹರಿತಾ ಇರ್ತವೆ. ಇನ್ನೊಂದು ಕಡೆ ನೀರಿನಲ್ಲಿ ತೆರೆಗಳು ಬರ್ತಾವ, ತೆರೆ ಅಲೆಗಳು. ಇನ್ನೊಂದು ಕಡೆ ನೋಡಿದಾಗ ಸುಳಿ ಅಂತ ನೀರು ಒಂದೊಂದ್ ಕಡೆ ಸುತ್ತ ಹಿಂಗೆ ತಿರುಗಿ ಗರ್ರ ಅಂತ ತಿರುಗ್ತಾ ಇರ್ತವೆ. ಅಂಥ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಅಥವಾ ಚಂದ್ರನ ಪ್ರತಿಬಿಂಬ, ಆ ಪ್ರತಿಬಿಂಬಿಸಿದ ಚಂದ್ರಕ್ಕೆ ಆ ಮಲಿನತ್ವ ಚಲನತ್ವಾದಿಗಳು ಹೇಗಿಲ್ಲವೋ ಹಾಗೆ ಕೂಟಸ್ಥ ಆದ ಆತ್ಮನು ನಾನಾ ವಿಧ ದೇಹೇಂದ್ರಾದಿಗಳ ಸಂಘರ್ಷಣೆಯಿಂದ ನಾನಾ ವಿಧ ನಟಿಸಿದಂತೆ ಕಂಡರು. ಆ ನಾನಾ ವಿಧತ್ವವು ಆ ಕೂಟಸ್ಥನಲ್ಲಿ ಇರುವುದಿಲ್ಲ. ಕಾರಣ ಆತ್ಮನು ಯಾವಾಗಲೂ ಅದ್ವಯನು, ನಿರ್ವಿಕಾರ ರೂಪನು ಆಗಿರುತ್ತಾನೆ. ಅದನ್ನ ವಿಶೇಷವಾಗಿ ಹೇಳ್ತಾರೆ. ನಿತ್ಯ ಮುಕ್ತ ನಿರ್ವಿಕಾರ ಸ್ವರೂಪನಾದ ಆತ್ಮನಲ್ಲಿ ಕಾಮ ಕ್ರೋಧಾದಿ ವಿಕಾರತ್ವಗಳು ಇರುವುದಿಲ್ಲ. ಹಿಂದೆ ಅವತಾರಕ್ಕೆಲ್ಲ ಪ್ರಶ್ನೆ ಮಾಡಾರ, ಕೆಲವರು ಕಾಮ ಕ್ರೋಧ ಇವೆಲ್ಲ ಯಾಕೆ ಇರಬೇಕಾಗಿತ್ತು, ಇರಬಾರ್ದು ಅಂತ. ಆದರೆ ಎಲ್ಲಿ ಅದ ಕಾಮ ಕ್ರೋಧಾದಿಗಳು ಅಂದ್ರೆ, ಕಾಮ ಕ್ರೋಧಾದಿಗಳು ಮಲಿನ ಮನೋರೂಪವಾದ ವಿಕಾರತ್ವಗಳು. ದೋಷದಿಂದ ಕೂಡಿದ ನೀರಿನಲ್ಲಿ ಚಂದ್ರ ಮಲಿನ ಕಾಣ್ತಾನೆ. ಚಂದ್ರನಿಗೆ ಮಲಿನ ಆಗಿದೆ ಅಂತ ಕಾಣ್ತದ, ಆದ್ರೆ ಚಂದ್ರನಿಗೆ ಮಲಿನ ಆಗಿಲ್ಲ. ಮತ್ತ ನೀರಿನ ಹರಿಯುವ ನೀರಿನಲ್ಲಿ ಚಂದ್ರ ಅಥವಾ ಸೂರ್ಯನ ಪ್ರತಿಬಿಂಬ ಬಿದ್ದಾಗ ಸೂರ್ಯನೇ ಚಂದ್ರನೇ ಊಡಿದಂತೆ ಆಗ್ತಾನೆ ನೀರಿನಲ್ಲಿ. ಅದು ಚಂದ್ರ ಓಡ್ತಾ ಇದ್ದೇನೆ, ಸೂರ್ಯ ಓಡ್ತಾ ಇದ್ದೇನೆ ಅನ್ನೋದು ಇಲ್ಲ. ಚಲನತ್ವ ಇಲ್ಲದ ಚಂದ್ರನಿಗೆ ಚಲನತ್ವ ಪ್ರಾಪ್ತಿ ಆಯ್ತು. ಎದರಿಂದ? ನೀರಿನ ಉಪಾದಿಯಿಂದ. ಮತ್ತೆ ಯಾವ ನೀರು ಅಂದ್ರೆ ಹರಿಯುವ ನೀರಿನ ಉಪಾದಿಯಿಂದ ಅಚಲನಾದ ಚಂದ್ರನಿಗೆ ಚಲನತ್ವದ ಸಂಘರ್ಷ ಆಯ್ತು. ಮಲಿನವಾದ ನೀರಿನಿಂದ ಶುದ್ಧವಾದ ಸೂರ್ಯನಿಗೆ ಮಲಿನತ್ವದ ಸಂಘರ್ಷ ಆಯ್ತು ನೋಡ್ರಿ. ಆದ್ರೆ ಸೂರ್ಯ ಮಲಿನ ಆಗೇನೇನು? ಸೂರ್ಯ ಓಡ್ತಾ ಇದ್ದೇನೇನು? ಚಂದ್ರ ಓಡ್ತಾ ಸೂರ್ಯ. ಆದರೆ ಅದರಂತೆ ಕ್ರೋಧಾದಿ ವಿಕಾರಗಳು ಯಾರಲ್ಲಿಲ್ಲ ಅಂದ್ರೆ ಆ ಕೂಟಸ್ಥ ಅಥವಾ ನಮ್ಮಲ್ಲಿರುವಂತ ಆತ್ಮನಲ್ಲಿ ಇಲ್ಲ. ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೆಲವು ಗುಣಗಳನ್ನ ನೋಡ್ತೀವಿ. ಕೆಲವೊಬ್ಬರಲ್ಲಿ ಕಾಮ, ಒಬ್ಬರಲ್ಲಿ ಕ್ರೋಧ, ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ದೋಷಗಳಂತಾವು. ಮನಸ್ಸಿನ ದೋಷಗಳು ಕಾಣ್ತಾವ, ಆದ್ರೆ ಇವು ಆತ್ಮನ ದೋಷಗಳು ಅಥವಾ ಮನಸ್ಸಿನ ದೋಷಗಳು ಅಂದ್ರೆ ಕರ್ಣಾದಿಗಳ ದೋಷಗಳು. ಅವನಲ್ಲಿ ಇರುವಂತ ಅಹಂಕಾರ ಮಮಕಾರದ ದೋಷಗಳು,
ಬುದ್ಧಿಯ ದೋಷಗಳು ಮನಸ್ಸಿನ ದೋಷಗಳು ವಿನಃ ಈ ಮನಸ್ಸನ್ನ ಬುದ್ಧಿಯನ್ನ ಅಹಂಕಾರವನ್ನ ಅರಿಯುವಂತ ಪ್ರತ್ಯೇಗಾತ್ಮ ಏನಿದಲ್ಲ ಪ್ರತ್ಯೇಗಾತ್ಮಗೆ ಈ ಯಾವ ಕರ್ಣ ದೋಷಗಳು ಇಲ್ಲ. ಇದ್ದಂಗೆ ಯಾಕೆ ಅನಿಸ್ತದ ಅಂತಂದ್ರೆ ಅವರ ಕರ್ಣಗಳ ಉಪಾಧಿಗಳಿಂದ. ನೀರಿನ ಉಪಾಧಿಗಳಿಂದ ಚಂದ್ರನಿಗೆ, ಅದರಂತೆ ಈ ಮನೋ ಉಪಾಧಿಗಳು ಇಂದ್ರಿಯಗಳ ಉಪಾಧಿಗಳೇನಾವ, ಈ ಉಪಾಧಿಗಳಿಂದ ಮನಸ್ಸು ಸಂಕಲ್ಪ ಮಾಡ್ತು ವಿಕಲ್ಪ ಮಾಡ್ತಂದ್ರೆ ನಾನೇ ಮಾಡುತ್ತೇನೆ ಅನಿಸ್ತದೆ. ಸಂಕಲ್ಪ ವಿಕಲ್ಪ ಮಾಡೋದು ಮನಸ್ಸು. ಆ ಸಂಕಲ್ಪ ಮಾಡಿದ್ದು, ಆ ಸಂಕಲ್ಪ ಅಂದ್ರೆ ಬೇಕೆ ಅಂತ, ಬೇಕು ಅನ್ನುವುದು ಸಂಕಲ್ಪ. ಬೇಕು ಅಂತ ಸಂಕಲ್ಪ ಮಾಡಿದಾಗ ಮುಟ್ಟೋದಕ್ಕೋಸ್ಕರವಾಗಿ ಮನಸ್ಸು ಓಡ್ತಾ ಇದೆ. ಮನಸ್ಸು ಓಡ್ತಾ ಇದೆ ನೋಡ್ರಿ. ಮತ್ತೆ ಅದು ಬೇಡ ಅಂತಂದಾಗ ಮನಸ್ಸು ನಿಂತು ಬಿಡ್ತದೆ. ಅಂದ್ರೆ ಈ ಸಂಕಲ್ಪ ಮತ್ತು ವಿಕಲ್ಪ ಮಾಡೋದು ಮನೋಧರ್ಮ ವಿನಃ ಇಂದ್ರಿಯಾದಿಗಳ ಧರ್ಮ ವಿನಃ ಅಂತಃಕರಣದ ಧರ್ಮವಿನ ಆತ್ಮನ ಧರ್ಮ ಅಲ್ಲ. ಕಾರಣ ಆತ್ಮನು ಯಾವ ಗುರಿಯಾಗುವುದಿಲ್ಲ, ಅವನಿಗೆ ಯಾವ ಕಷ್ಟಗಳಿಗೆ ಗುರಿಯಾಗುವುದಿಲ್ಲ. ಚಂದ್ರನಿಗೆ ಯಾವ ಕಷ್ಟ ಆಗಿಲ್ಲ ನೋಡಮ್, ಮಲಿನತ್ವ ದೋಷ ಬಂದ್ರು ಅವನಿಗೆ ಆಗಿಲ್ಲ, ಚಲನತ್ವ ದೋಷ ಇದ್ರು ಅವನಿಗೆ ಆಗಿರಲಿಲ್ಲ. ಕೆರೆಗಳಲ್ಲಿ ಪ್ರತಿಬಿಂಬಿಸಿದಾಗ ಮೇಲಿನಿಂದ ಕೆಳಗೆ ಕೆಳಗಿನಿಂದ ಮೇಲೆ ಕುಸ್ತಿ ನಡೆದಂಗಾದರೂ ಕೂಡ ಅವನಿಗೆ ಯಾವ ಸಂಘರ್ಷ ಇಲ್ಲ. ಸುಳಿಯಲ್ಲಿ ನೀರು ಸುಳಿಯಲ್ಲಿ ಚಂದ್ರನ ಪ್ರತಿಬಿಂಬಿಸಿದಾಗ ಚಂದ್ರನು ಕೂಡ ಗಿಮ್ಮನೆ ತಿರುಗಿದಂಗಾಗುತ್ತ. ನೀರಿನಲ್ಲಿ ಹಿಂಗೆ ಸುಳಿಯಲ್ಲಿ ತಿರುಗಿದಂಗ ಆಗ್ತದೆ. ಆದರೆ ಆ ತಿರುಗುವಿಕೆ ಕೂಡ ಚಂದ್ರನಿಗಿಲ್ಲ. ನಾಲ್ಕು ಪ್ರಕಾರ ರೀತಿಯ ದೋಷಗಳು ಆದದ್ದು ನೀರಿನ ಉಪಾದಿಯಿಂದ. ಅದೇ ರೀತಿ ಕಾಮ ಕ್ರೋಧಾದಿಗಳ ದೋಷಗಳೇ ವಿನಃ ಆತ್ಮನ ದೋಷಗಳು ಇವು ಅಲ್ಲ. ಅದಕ್ಕೆ ಇವು ಕರ್ಣ ದೋಷಗಳಾಗಿರುತ್ತವೆ. ಅವುಗಳಲ್ಲಿ ಇರುತ್ತಿರುವ ವಿನಃ ಆತ್ಮನಲ್ಲಿ ಇರುವುದಿಲ್ಲ. ಕಾಮಕ್ರೋಧಾದಿಗಳಲ್ಲಿ ಅವರಿಗೆ ಮನಸ್ಸಿನಲ್ಲಿ ಆದ ವಿನಃ ಆತ್ಮನಲ್ಲಿ ಇಲ್ಲ. ಕಾರಣ ದೇಹದ ಕರ್ಣಗಳ ಸಂಘರ್ಷಣೆಯಿಂದ ಆತ್ಮನು ಸಂಕಟ ಪಟ್ಟಂತೆ ಕಂಡು ಬಂದರು. ಅಲ್ಲಿ ನೋಡಿ ಚಂದ್ರ ಹೆಂಗ್ ತಿರ್ತಾನ ನೀರಿನಲ್ಲಿ ಅಂತೀವಿ, ಚಂದ್ರ ಹೆಂಗ್ ಓಡ್ತಾನೋ ಅಂತೀವಿ. ಚಂದ್ರಗೆ ಎಷ್ಟು ಕಪ್ಪಾಗೆ ನೋಡ್ತೀವಿ. ಇವೆಲ್ಲ ಅನ್ನೋದು ನಿಜ, ಆದದ್ದು ನಿಜ. ಆದ್ರೆ ಸತ್ಯವಾಗಿ ಆ ಚಂದ್ರನಿಗೆ ಆಗಿಲ್ಲ, ತೋರ್ತದಷ್ಟೇ ನೀರಿನ ಉಪಾದಿಯಿಂದ. ಅದಕ್ಕೆ ಕಾಮ ಕ್ರೋಧಾದಿಗಳು ತೋರ್ತಾವ, ಇಲ್ಲಂತಲ್ಲ, ದೇಹೀಕರಣ ಉಪಾದಿಯಿಂದ. ಈ ರೀತಿ ಯಾವ ಸಂಘರ್ಷದಿಂದ ಆತ್ಮನು ಸಂಕಟಕ್ಕೊಳಪಟ್ಟಂತೆ ಕಂಡು ಬಂದರೂ ಸುವಿಚಾರ ದೃಷ್ಟಿಯಿಂದ ನೋಡಿದರೆ
ವಿಚಾರ ಮಾಡಿ ದೃಷ್ಟಿಯಿಂದ ನೋಡ್ಬೇಕು. ಚಂದ್ರ ಓಡ್ತಾನೇನೋ ಇಲ್ಲ, ಚಂದ್ರ ಮಲಿನತ್ವ ಆಗ್ತದೇನೋ ಇಲ್ಲ, ಚಂದ್ರ ನಿಜವಾಗಿ ಇಲ್ಲಿ ಆನೇನೋ ನೀರಿನಾಗೆ ಇಲ್ಲ ಅಂತ ಯಾರು ವಿಚಾರ ಮಾಡಿ ನೋಡಿದಾಗ ಗೊತ್ತಾಗ್ತದ ಅದು ಮಲಿನತ್ವದಿಂದಲೂ ಚಲನತ್ವದಿಂದಲೂ ಸುಳಿಯಿಂದಲೂ ತೆರೆಗಳಿಂದಲೂ ಕೂಡಿದ ಜಲದಲ್ಲಿ ಚಂದ್ರಮನು ಪ್ರತಿಬಿಂಬಿಸಿದಾಗ್ಯೂ ಆ ಮಲಿನತ್ವ ಚಲನತ್ವಾದಗಳು ಪ್ರತಿಬಿಂಬದಲ್ಲಿ ಕಂಡು ಬಂದರು. ಬಿಂಬಭೂತ ಚಂದ್ರನಲ್ಲಿ ಹೇಗೆ ಇರುವುದಿಲ್ಲವೋ ಪ್ರತಿಬಿಂಬಕ್ಕ ಬಿಂಬ ಸೂರ್ಯ ಅವನಲ್ಲಿ ಹೇಗೆ ಇಲ್ವೋ ಹಾಗೆ ಅದರಂತೆ ವಿವಿಧ ಕರ್ಣಗಳಲ್ಲಿ ಆತ್ಮನು ಪ್ರತಿಬಿಂಬಿಸಿ ನಾನಾ ವಿಧದ ರೂಪದಿಂದ ಕಂಡು ಬಂದರೂ ಆ ವಿವಿಧತ್ವವು ಆತ್ಮನಲ್ಲಿ ಇರುವುದಿಲ್ಲ. ಯಾಕಿರುವುದಿಲ್ಲ ಅಂದ್ರೆ ಆತ್ಮನು ಸದಾ ನಿರ್ವಿಕಾರ ಸ್ವರೂಪನಾಗಿರುತ್ತಾನೆ. ಆತ್ಮಗ ಸದಾ ನಿರ್ವಿಕಾರ ನೋಡಮ್. ಆತ್ಮ ಯಾವಾಗಲೂ ವಿಕಾರ ಆಗುವುದಲ್ಲ. ಆದರೆ ಇಂದ್ರಿಯಾದಿಗಳು ವಿಕಾರ ಆಗ್ತವ, ದೇಹಿಯ ವಿಕಾರ ಆಗ್ತವ. ದೇಹ ವಿಕಾರ ಹೇಗೆ ಅಂದ್ರೆ ಅಸ್ಥಿತೆ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷಯತೆ ವಿನಶ್ಯತೆ. ಅಸ್ಥಿತೆ ಅಂದ್ರೆ ತಾಯಿಯ ಗರ್ಭದಲ್ಲಿ ಇಲ್ಲದಂತ ದೇಹ ತೋರುವುದು, ಮೊದಲಿದ್ದಿಲ್ಲ. ನಾವ್ ಇಷ್ಟೇ ತಿಳ್ಕೋಬೇಕು, ಮೊದಲು ಇದ್ದಿಲ್ಲ ಅಂದಾಗ ಮಧ್ಯದಾಗ ಬಂದದಂತ ಆಗ್ತದೆ. ತಾಯಿಯ ಗರ್ಭದಲ್ಲಿ ಮೊದಲು ನಾವಿದ್ವೇನಮ್ಮ? ಇಲ್ಲ. ಇಲ್ಲ ಅಂದ್ಮೇಲೆ ಮಧ್ಯದಲ್ಲಿ ಬಂದು ಅಲ್ಲಿ ಸೇರಿದ್ವಿ. ನಂತರ ಅಲ್ಲಿಂದ ಜಾಯತೆ ಅಂದ್ರೆ ತಾಯಿಯ ಗರ್ಭದಿಂದ ನವಮಾಸ ನಂತರ ಗರ್ಭದಿಂದ ಹೊರಗೆ ಬರೋದು ಜಾಯತೆ. ಅಲ್ಲಿ ಗರ್ಭದಲ್ಲಿ ಇದ್ದಂತ ಶಿಶು ಹೊರಗೆ ಬಂದ್ಮೇಲೆ ಅದರ ಆಕಾರ ಬೇರೆನೆ ಆಯ್ತು. ಅದೇ ಆಕಾರ ಯಾವಾಗ್ಲೂ ಇರ್ತದೇನೋ ಅಂದ್ರೆ ಇಲ್ಲ. ವರ್ಧತೆ ಅಂದ್ರೆ ಮತ್ತೆ ವರ್ಷಕ್ಕೆ ಎಷ್ಟು ವರ್ಷ ತಿಂಗಳ ಬೆಳಿತಾ 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 ಬಾಲಕ. ಹಾಗೆ ಆದ್ರೂ ಅದೇನೋ ಅಂತ ವಿಚಾರ ಮಾಡೋದ್ರೊಳಗಾಗಿ ಪರಿಣಮತೆ ಅಂದ್ರೆ 20-22 ವರ್ಷದಿಂದ 40 ವರ್ಷದ ಅಲ್ಲಿ ಸ್ವಲ್ಪ ಸಮಾನತ್ವದಿಂದ ಇರ್ತದ. ಎಲ್ಲಿ ಅದು ಬದಲಾವಣೆ ಆಗೋದಿಲ್ಲ ಆ ಕಾಲದಾಗ ಶರೀರ. ಯೌವನಾವಸ್ಥೆಯಿಂದ 21 ವರ್ಷದಿಂದ 40 ವರ್ಷದ ಪರ್ಯಂತರ ಬಹಳ ಒಂದೇ ಪ್ರಕಾರ ಇದ್ದಂಗೆ ಕಾಣಿಸ್ತದೆ ಶರೀರ. ಅದು ಸ್ತ್ರೀ ಇರ್ಲಿ ಪುರುಷ ಇರ್ಲಿ. ಮತ್ತ ಅಲ್ಲಿಂದ ಏನಾಗ್ತದ್ರಿ ಅಂದ್ರೆ ಅಪಕ್ಷಯತೆ. ಶರೀರ ಕೆಡ್ತಾ 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 ಬರ್ತದ. ರೋಗ ಅದಕ್ಕೆ ತುತ್ತಾಗ್ತದೆ. ಹಾಗೆ ಆದ್ರೂ ಇರ್ತದೇನಂದ್ರೆ ಮತ್ತೆ ಒಂದ್ಸಲ ವಿನಶ್ಯತೆ ಅಂದ್ರೆ ಕಾಣದಂತೆ ಮಾಯವಾದನು. ಈ ಶರೀರ ಏನಾಗ್ತಂದ್ರೆ ಮೊದಲು ನಮ್ಗೆ ಕಂಡಿಲ್ಲ ತಾಯಿಯ ಗರ್ಭದಲ್ಲಿದ್ದಾಗ. ಶರೀರ ನಾಶವಾದಾಗ ಇದು ಕೂಡ ಕಾಣೋದಿಲ್ಲ. ಮಧ್ಯಕಾಲದಲ್ಲಿ ತೋರ್ತದಂದ್ರೆ ಈ ಶರೀರ 3 ಕಾಲದೊಳು ಇರುವುದಲ್ಲ.
ಆದ್ರೆ ಆತ್ಮ ಮೂರು ಕಾಲದಲ್ಲಿ ಇದ್ದದ್ದು ಅದು ಆತ್ಮ, ಅದು ಪರಮಾತ್ಮ, ಅದು ಅವಿಕಾರಿ. ಆ ಕಾರಣದಿಂದ ಆ ವಿವಿಧತ್ವವು ಆತ್ಮನಲ್ಲಿ ಇಲ್ಲ. ವಿವಿಧ ಅಂದ್ರೇನು? ನಡುವ ಬಂದದ್ದು, ಹೊರಗೆ ಬಂದದ್ದು, ಮತ್ತೆ ಬೆಳೆದದ್ದು, ಮತ್ತೆ ಒಂದೇ ಪ್ರಕಾರ ಇದ್ದು ವಿಕಾರ ಆಗೋದು, ಆಮೇಲೆ ನಾಶ ಆಗೋದು. ಈ ಎಲ್ಲಾ ಧರ್ಮಗಳು ಅವಿಕಾರಿಯಾದಂತ ಆತ್ಮನಲ್ಲಿ ಇಲ್ಲ. ಅಂದ್ರೆ ಏನರ್ಥ ಮಾಡೋಕ್ರಿ? ಈಗ ನಮ್ಮಲ್ಲಿ ಇವು ಇಲ್ಲ. ನಮ್ಮಲ್ಲಿ ಅಂದ್ರೆ ನನ್ನಲ್ಲಿ. ನೀನ್ ಯಾರು ಅಂದ್ರೆ ನೀನು ಪರಮಾತ್ಮ, ನಾನು ಆತ್ಮ. ಆತ್ಮನಾದ ನಿತ್ಯವಾದ ಆತ್ಮನಲ್ಲಿ ಅನಿತ್ಯವಾದ ಶರೀರ ಇದು ಇರುವುದಿಲ್ಲ. ಶರೀರ ಇರುವುದಿಲ್ಲ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟಂತ ಉಪಾಧಿಗಳು ಕೂಡ ಇರುವುದಿಲ್ಲ. ಆದ್ರೆ ಮಧ್ಯಕಾಲದಲ್ಲಿ ಏನಾಗ್ತದಂದ್ರೆ ಈ ಶರೀರದಲ್ಲಿ ಕರ್ಣಗಳು ಉಂಟಲ್ಲ, ಕರ್ಣಗಳು ಅಂದ್ರೆ ಶರೀರ ಉಂಟು, ಇದಕ್ಕೆ ಜಾಗ್ರ ಉಂಟು, ಸ್ವಪ್ನ ಉಂಟು, ಸುಸುಪ್ತಿ ಅವಸ್ಥೆ ಉಂಟು. ಮನೋವಿಕಾರಗಳಾದ ಕಾಮ ಕ್ರೋಧಾದಿಗಳು ಉಂಟು. ಆಮೇಲೆ ಬುದ್ಧಿಯು ಕೂಡ ಉಂಟು. ಈ ಎಲ್ಲಾ ಪಂಚ ಪ್ರಾಣಗಳು ಉಂಟು. ಇವೆಲ್ಲ ಕ್ರಿಯೆ ಕಾರ್ಯ ಧರ್ಮಗಳು ಉಂಟು. ಇಲ್ಲಂತಲ್ಲ, ತೋರ್ತಾವ. ಆದರೆ ಇವುಗಳ ಧರ್ಮವೇ ವಿನಃ ಇವುಗಳ ಧರ್ಮ ಇವು ಇಂದ್ರಿಯಾದಿಗಳ ಧರ್ಮ, ಪ್ರಾಣಾದಿಗಳ ಧರ್ಮ, ಶರೀರ ಧರ್ಮ. ಆದರೆ ಇವು ಆತ್ಮನ ಧರ್ಮ ಅಲ್ಲ. ನಮಗ ಬಹಳ ಭಯ ಆಗ್ಬಿಟ್ಟದೆ. ನನಗೇನಾದ್ರು ಸ್ವಲ್ಪ ಬದಲಾವಣೆ ಆಯ್ತು ಅಂದ್ರೆ ನಾನೇ ಬದಲಾವಣೆ ಆಗ್ತೀನಿ ಅಂತ ಅನ್ಕೊಂಬಿಟ್ಟಿವಿ ನಾವು. ಸ್ವಲ್ಪ ದೊಡ್ಡವನಾದ್ವಿ, ಆ ಒಂದು ವಯಸ್ಸು ಅಂತಕ್ಕಂಥದ್ದು ಗುಣಧರ್ಮದಿಂದ ಶರೀರ ಸ್ವಲ್ಪ ಮೊದಲಿದ್ದಂಗೆ ಇಲ್ಲ ಅಂದಾಗ ಬಹಳ ಚಿಂತಾಕ್ರಾಂತರಾಗ್ತದೆ. ಯಾಕ ಶರೀರಕ್ಕೆ ಮುಪ್ಪಾದ್ರೆ ನಾನೇ ಮುಪ್ಪಾದೆ? ನಾವು ಮುಪ್ಪಾಗೋರಲ್ಲ, ಆತ್ಮನಿಗೆ ಮುಪ್ಪಿಲ್ಲ. ಆತ್ಮನಿಗೆ ಮುಪ್ಪಿಲ್ಲ. ಯಾಕಿಲ್ಲ ಅಂದ್ರೆ ಅವ್ನು ಹುಟ್ಟೇ ಇಲ್ಲ ಮೇಲೆ ಮುಪ್ಪ ಹೆಂಗಾಗ್ತದೆ? ಹುಟ್ಟಿದ್ದಾದ್ರೆ ಅದು ಆಯುಷ್ಯದ ಗಣನೆಯಲ್ಲಿ ಬರುತ್ತೆ. ಅದಕ್ಕೆ ಆಯುಷ್ಯ ಇಲ್ಲ. ಕಾರಣ ಚಿರಂಜೀವಿ ಅಂತ. ಅದಕ್ಕೆ ಸಣ್ಣ ಮಗು ಇರುವಾಗ ಮದುವೆ ಆದಕ್ಕಿಂತ ಮುಂಚೆ ಚಿರಂಜೀವಿ ಅಂತ ಬರೀತಿದ್ರು ಮೊದಲು ಮಹಾತ್ಮರು. ಚಿರಂಜೀವಿ ಅಂದ್ರೆ ಅದ್ರ ಅರ್ಥ ಏನಂದ್ರೆ ಅದಕ್ಕೆ ಯಾವಾಗಲೂ ಸಾವಿಲ್ಲದವನು ಅಂತ ಅರ್ಥ. ಮತ್ತೆ ಮೊದಲವರು ಬರ್ತಿದ್ದಿಲ್ರಿ. ಈಗಾದ್ರೂ ಮದುವೆ ಕಾರ್ಯದಲ್ಲಿ ಚಿರಂಜೀವಿ ಕುಮಾರ, ಚಿರಂಜೀವಿ ಕುಮಾರಿ, ಸೌಭಾಗ್ಯವತಿ ಅಂತ ಬರ್ತಾರ. ಅಂದ್ರೆ ಅದ್ರ ಅರ್ಥ ಏನ್ ಕೊಡ್ತದಂದ್ರೆ ನಿಮ್ಮ ದೇಹಗಳು ಚಿರಂಜೀವಿ ಅಲ್ಲ. ಆತ್ಮ ಕುಂಕುಮ ಸೌಭಾಗ್ಯವತಿ. ಯಾವಾಗಲೂ ಹೆಣ್ಮಕ್ಳು ತಿರ್ಬೇಕು, ನಮ್ಗೆ ಸೌಭಾಗ್ಯವಂತರು ನಾವು ಸೌಭಾಗ್ಯರೇ. ಪುರುಷ ತಿರ್ಬೇಕು, ನಾನು ಚಿರಂಜೀವಿನೇ. ಕಾರಣ ನಮ್ಮಲ್ಲಿ ಇರುವಂತ ನಾನು ಆತ್ಮಸ್ವರೂಪ ಇದ್ದೀನಲ್ಲ, ನನಗೆ ಯಾವ ಸಂಬಂಧಗಳು ಇಲ್ಲ. ತೋರ್ತ ಬಂದ್ರು ಕೂಡ ಹೇಗೆ ಅಂತಂದ್ರೆ ಯಾವ ಕರ್ಣಗಳು ಹೇಗೆ ಹೇಗೆ ಚಲಿಸುತ್ತವೆಯೋ ಅದರಂತೆ ಆತ್ಮನು ಅವುಗಳಲ್ಲಿ ಬೆರೆತುಕೊಂಡಿದ್ದರೂ ಬೇರೆಯಾಗಿ. ಯಾವ್ಯಾವ ಕರ್ಣ ಅಂದ್ರೆ
ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಕರ್ಣಗಳಿವೆ. ಅವರವರ ಬುದ್ಧಿಯಲ್ಲಿ ಪ್ರತಿಬಿಂಬಿಸಿದಾಗ ಆ ಬುದ್ಧಿಯ ದೋಷದಿಂದ ಇವನಿಗೆ ಬುದ್ಧಿಯ ಉಪಾಧಿಯ ಧರ್ಮ ಆತ್ಮನಲ್ಲಿ ಆರೋಪ ಮಾಡಿಕೊಂಡು ಇವನು ದಡ್ಡ, ಇವನು ಬುದ್ಧಿವಂತ ಅಂತ ನಾ ಹೇಳ್ತೀನಿ. ಆದರೆ ಇದು ಉಪಾಧಿಯಾದ ಬುದ್ಧಿಯ ಧರ್ಮ ವಿನಃ ಆತ್ಮಂದಲ್ಲ. ಈ ರೀತಿಯಾಗಿ ಯಾರ್ಯಾರ ಅಂತಃಕರಣಗಳು ಯಾವ ರೀತಿ ಚಲನೆ ಆಗ್ತಾವೋ ಅದೇ ಪ್ರಕಾರವಾಗಿ ಅವನ ಜೀವನದ ವೃತ್ತಿಯು ಕೂಡ ಅದೇ ಪ್ರಕಾರ ಚಲನೆ ಆಗ್ತದೆ. ಅದೇ ಪ್ರಕಾರ ಆಗೋದು. ಡಾಕ್ಟರ್ ಅವರ ಬುದ್ಧಿಯ ಮೇಲೆ ವೈದ್ಯಕೀಯ ವೃತ್ತಿಯಲ್ಲೇ ಚಲನೆ ಆಗ್ತದೆ. ವಕೀಲನ ಅವರ ವೃತ್ತಿ ನ್ಯಾಯಾಲಯದಲ್ಲಿ ಹೋಗ್ತದೆ. ರೈತನ ಅವನ ವೃತ್ತಿ ಭೂಮಿಯಲ್ಲಿ ಹೋಗ್ತದೆ, ಉಳಿಮೆಯಲ್ಲಿ ಹೋಗ್ತದೆ. ವ್ಯವಹಾರಿಕನ ವ್ಯಾಪಾರದಲ್ಲಿ ಹೋಗ್ತದೆ. ಆದರೆ ಆತ್ಮ ರೈತನೂ ಅಲ್ಲ, ಆತ್ಮ ವೈದ್ಯನೂ ಅಲ್ಲ, ಆತ್ಮ ವಕೀಲನೂ ಅಲ್ಲ, ಆತ್ಮ ವ್ಯಾಪಾರಿ ಅಲ್ಲ. ಕಾರಣ ಆತ್ಮ ನಿರ್ವ್ಯಾಪಾರಿ. ಅವನು ಯಾವ ಕಾರ್ಯಗಳನ್ನು ಮಾಡೋವನಲ್ಲ. ಕಾರಣ ಅಂದ್ರೆ ಕಾರ್ಯ ಮಾಡೋದಕ್ಕೆ ಅವನಿಗೆ ಇಂದ್ರಿಯಾದಿಗಳಿಲ್ಲ ಅಂತ. ಆದರೆ ಮಾಡದಂಗ ಆಗ್ತದಲ್ಲ ಅಂದ್ರೆ ಇಂದ್ರಿಯಗಳು ಮಾಡಿದ್ರೆ ಆತ್ಮನೇ ಮಾಡಿದಂತ ಆಗ್ತದಂತ ಅರ್ಥ. ಅರ್ಥ ಆಗ್ತಿಲ್ಲ ಡಾಕ್ಟ್ರೆ? ಇಂದ್ರಿಯಗಳು ಮಾಡೋದು ಬುದ್ಧಿ ಮಾಡೋದ್ರಿಂದ ಆತ್ಮನೇ ಮಾಡುತ್ತಿದ್ದಾನೇನೋ ಅಂತ ಅನಿಸ್ತದ ಅಂತ ನೀ ಅರ್ಥ ಮಾಡಿಕೋ ವಿನಃ ಅದೇ ಆತ್ಮನಲ್ಲಿ ಕಾಮ ಕ್ರೋಧಗಳು ಯಾವೂ ಇಲ್ಲ. ಇದ್ದಂತೆ ಕಾಣುತ್ತೇವೆ ಅಂದ್ರೆ ಉಪಾಧಿಗಳ ದೋಷ, ಉಪಾಧಿ ದೋಷ. ಒಂದು ನಿಮಿಷ ನನ್ ಕಟ್ ಮಾಡಿ ನಿಮಿಷ. ಹಲೋ, 2 ನಿಮಿಷ ನಾನು ಕಟ್ ಮಾಡಿ ಹಚ್ತೀನಿ ಮತ್ತೆ. ಆಯ್ತು, ಮತ್ತೆ ಕನೆಕ್ಟ್ ಮಾಡ್ತೇನೆ ತೋಡ್ರಿ. ಎಲ್ಲಾರು ಕನೆಕ್ಟ್ ಮಾಡ್ತೇನೆ ತೋಡ್ರಿ, ನೀವು ಕೆಲಸ ಆದ್ಮೇಲೆ.